ಎಲ್ಲರಿಗೂ ನಮಸ್ತೆ. ಮೀಡಿಯಾ ಬಜಾರ್ಗೆ ಸ್ವಾಗತ. ನಾನು ಮಮತಾಶ್ರೀ ಐನಾಪುರ್. ಇತ್ತೀಚಿನ ದಿನಗಳಲ್ಲಿ ಸ್ಕಿನ್ಗೆ ಸಂಬಂಧಪಟ್ಟಿರೋ ಹಾಗೆ, ಕೂದಲು, ಸ್ಕಿನ್ ಅಲರ್ಜಿಗೆ ಸಂಬಂಧಪಟ್ಟಿರೋ ಹಾಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಹಲವು ಟ್ರೀಟ್ಮೆಂಟ್ಗಳು ಮತ್ತು ಹಲವು ಥೆರಪಿಗಳನ್ನ ಸಜೆಸ್ಟ್ ಮಾಡ್ತಿದ್ದಾರೆ. ಇದನ್ನು ಜನಗಳು ತಗೋತಾ ಇದ್ದಾರೆ. ಆದರೆ ಕೆಲವೊಬ್ರಿಗೆ ವರ್ಕ್ ಆಗ್ತಿದೆ, ಕೆಲವೊಬ್ರಿಗೆ ವರ್ಕ್ ಆಗ್ತಿಲ್ಲ. ಹಾಗಿದ್ರೆ ಯಾವ ಸ್ಕಿನ್ಗೆ ಯಾವ ರೀತಿ ಥೆರಪಿ ತಗೋಬೋದು, ಯಾವ ಕೂದಲಿಗೆ ಯಾವ ರೀತಿ ಥೆರಪಿ ತಗೋಬೋದು, ಯಾವ್ಯಾವ ರೀತಿ ಟ್ರೀಟ್ಮೆಂಟ್ಸ್ ಇರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ಖ್ಯಾತ ಸ್ಕಿನ್ ಎಕ್ಸ್ಪರ್ಟ್ ಆದಂತಹ ಮಧುರಾ ಗಿರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮ್ಯಾಮ್ ನಮಸ್ತೆ. ನಮಸ್ಕಾರ ಮ್ಯಾಮ್, ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಸ್ಕಿನ್ಗೆ ಸಂಬಂಧಪಟ್ಟಿರುವಂತೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಯಾವ್ಯಾವ ರೀತಿ ಸಮಸ್ಯೆಗಳನ್ನ ಜನರು ಎದುರಿಸ್ತಿದ್ದಾರೆ ಸ್ಕಿನ್ಗೆ ಸಂಬಂಧಪಟ್ಟಿರೋ ಹಾಗೆ? ಮೋಸ್ಟ್ ಕಾಮನ್ ಅಂತ ಅಂದ್ರೆ ಟ್ಯಾನ್ ಆಗ್ತಾ ಇದೆ, ಪಿಗ್ಮೆಂಟೇಷನ್ ಆಗ್ತಾ ಇದೆ, ಪಿಂಪಲ್ಸ್ ಇದೆ, ಪಿಂಪಲ್ ಮಾರ್ಕ್ಸ್ ಇದೆ. ಮುಂಚೆ 40-45 ಆದ್ಮೇಲೆ ರಿಂಕಲ್ಸ್ ಇರೋದು, ಇವಾಗ 35 ಅಂಡ್ ಅರ್ಲಿ 30s ಅಲ್ಲೇ ದೇ ಆರ್ ಸೀಯಿಂಗ್ ದಟ್ ರಿಂಕಲ್ಸ್ ಇದೆ, ಸ್ಯಾಗಿಂಗ್ ಇದೆ. ಸೊ ಮೋಸ್ಟ್ ಪ್ರಾಬ್ಲಮ್ ಡಬಲ್ ಚಿನ್ ಆಲ್ಸೋ. ಸೊ ದೀಸ್ ಆರ್ ದ ಮೋಸ್ಟ್ ಕಾಮನ್ ಪ್ರಾಬ್ಲಮ್ಸ್ ನಮ್ಮ ಹತ್ರ ಕ್ಲೈಂಟ್ಸ್ ಬಂದಾಗ ಫೇಸ್ ಮಾಡೋದು. ಅಂದ್ರೆ ಈ ಒಂದು ಸ್ಕಿನ್ ಪ್ರಾಬ್ಲಮ್ಸ್ಗಳಿಗೆ ಯಾವ್ಯಾವ ರೀತಿ ಟ್ರೀಟ್ಮೆಂಟ್ಸ್ ಇರುತ್ತೆ, ಯಾವ್ಯಾವ ಸ್ಕಿನ್ ಟೈಪ್ಗೆ ಯಾವ್ಯಾವ ರೀತಿ ಟ್ರೀಟ್ಮೆಂಟ್ಸ್ನ ತಗೋಬೇಕಾಗತ್ತೆ ಜನರು? ಎಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಕಿನ್ ಟೈಪ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ಮೇಲೆ ನಾವು ಟ್ರೀಟ್ಮೆಂಟ್ಸ್ ಅನ್ನ ಸಜೆಸ್ಟ್ ಮಾಡಬೇಕು. ಸೊ ಸ್ಕಿನ್ ಟೈಪ್ ಅಂದಾಗ ದೇರ್ ವಿಲ್ ಬಿ ಅ ನಾರ್ಮಲ್ ಸ್ಕಿನ್. ನಾರ್ಮಲ್ ಸ್ಕಿನ್ ಅಂದ್ರೆ ಅವರು ಆಯಿಲಿ ಸ್ಕಿನ್ ಇರಲ್ಲ ಅಥವಾ ಡ್ರೈ ಸ್ಕಿನ್ ಇರಲ್ವಾ, ಕಾಂಬಿನೇಷನ್ ಸ್ಕಿನ್ ಅಂತ ಹೇಳ್ತೀವಿ, ವೇರಿನ್ ಟಿ ಝೋನ್ ಅಂತ ಇರುತ್ತೆ. ಎಕ್ಸ್ಪ್ಲೈನ್ ಮಾಡ್ತೀನಿ ಅದರ ಅರ್ಥ ಏನು ಅಂತ. ಡ್ರೈ ಸ್ಕಿನ್, ಸೊ ಆಯಿಲಿ ಸ್ಕಿನ್, ನಾರ್ಮಲ್ ಸ್ಕಿನ್, ಡ್ರೈ ಸ್ಕಿನ್ ಅಂಡ್ ಟಿ ಝೋನ್. ಟಿ ಝೋನ್ ಅಂತ ಅಂದ್ರೆ, ಈಗ ಆಯಿಲಿ ಸ್ಕಿನ್ ಇಸ್ ವೆರಿ ವೆರಿ ಈಸಿ ಟು ಐಡೆಂಟಿಫೈ. ಅವರ ಫೇಸ್ ಮೇಲೆ ಆಲ್ವೇಸ್ ಶೈನಿಂಗ್ ಇರುತ್ತೆ, ಆಯಿಲಿ ಇರುತ್ತೆ, ಟಿಶ್ಯೂ ಪೇಪರ್ ಅವ್ರ ಕೈಲಿ ಇರುತ್ತೆ, ಕರ್ಚೀಫ್ ಇರುತ್ತೆ, ಅಂಡ್ ದೇ ಕೀಪ್ ಡ್ಯಾಬಿಂಗ್. ದಿಸ್ ಇಸ್ ಆಯಿಲಿ ಸ್ಕಿನ್. ಡ್ರೈ ಸ್ಕಿನ್ ಅಂತ ಅಂದ್ರೆ ಮಾಯಶ್ಚರೈಸರ್ ಹಾಕ್ತಾನೆ ಇರಬೇಕು, ಇಲ್ಲ ಅಂತಂದ್ರೆ ದಟ್ ವಿಂಟರ್ ಅಲ್ಲಿ ನಮಗೆ ಡ್ರೈನೆಸ್ ಇರುತ್ತೆ, ಅದೇ ತರ ಅವರ ಸ್ಕಿನ್ ತುಂಬಾ ಡ್ರೈ ಇರುತ್ತೆ. ಬೆಸ್ಟ್ ಸ್ಕಿನ್ ಇಸ್ ನಾರ್ಮಲ್ ಸ್ಕಿನ್. ಡ್ರೈನೂ ಆಗಲ್ಲ ಅಥವಾ ಆಯಿಲಿನೂ ಆಗಲ್ಲ, ಅಲ್ಲ ನಾರ್ಮಲ್ ಸ್ಕಿನ್. ಟಿ ಝೋನ್ ಅಂತ ಅಂದ್ರೆ ಅವರ ಫೇಸ್ ಅಲ್ಲಿ ಫೋರ್ಹೆಡ್ ಮತ್ತೆ ನೋಸ್ ಮಾತ್ರ ಆಯಿಲಿ ಆಗುತ್ತೆ, ವೆರಸ್ ಚೀಕ್ಸ್ ಆರ್ ಅಬ್ಸಲ್ಯೂಟ್ಲಿ ನಾರ್ಮಲ್. ಸೊ ಇದಕ್ಕೆ ಟಿ ಝೋನ್ ಅಂತ ಹೇಳ್ತಾರೆ. ಸೊ ನಾವು ಯಾವುದೇ ತರ ಪ್ರಾಬ್ಲಮ್ ಇದೆ ಅಂತ ಅಂದಾಗ ವಿ ಶುಡ್ ಅಂಡರ್ಸ್ಟ್ಯಾಂಡ್ ರೂಟ್ ಕಾಸ್ ಏನಿದೆ. ಅವರ ಡಯಟ್ ಅಲ್ಲಿ ಪ್ರಾಬ್ಲಮ್ ಇದೆಯಾ, ಅವರ ಸ್ಕಿನ್ ಅಲ್ಲಿ ಪ್ರಾಬ್ಲಮ್ ಇದೆಯಾ, ಅವ್ರ ಸ್ಕಿನ್ ಕೇರ್ ರುಟೀನ್ ಅಲ್ಲಿ ಪ್ರಾಬ್ಲಮ್ ಇದೆಯಾ, ಅವ್ರೇನಾದ್ರೂ ಯೂಸ್ ಮಾಡಿದ್ಮೇಲೆ ಅದು ಸಮಸ್ಯೆ ಆಗಿದೆಯಾ, ಎನಿ ರಾಂಗ್ ಪ್ರಾಡಕ್ಟ್ ಆರ್ ರಾಂಗ್ ಟ್ರೀಟ್ಮೆಂಟ್ ಇಂದ ಈ ಪ್ರಾಬ್ಲಮ್ ಆಗಿದೆಯಾ. ಸೊ ರೂಟ್ ಕಾಸ್ ಅನ್ನ ಅರ್ಥ ಮಾಡ್ಕೊಂಡು, ಸ್ಕಿನ್ ಟೈಪ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ವೆರೈಟೀಸ್ ಆಫ್ ಟ್ರೀಟ್ಮೆಂಟ್ಸ್ ಆರ್ ದೇರ್. ಅಂದ್ರೆ ಯಾವ ರೀತಿ, ಇವಾಗ ಪುರುಷರಾಗಿರ್ಬೋದು, ಮಹಿಳೆಯರಾಗಿರಬಹುದು, ಎಲ್ಲರಿಗೂ ಒಂದೇ ಚೆನ್ನಾಗಿ ಕಾಣಿಸ್ಕೋಬೇಕು, ಪ್ರೆಸೆಂಟಬಲ್ ಆಗಿರ್ಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಇರುತ್ತೆ. ಅಂತವ್ರು ಯಾವ ರೀತಿ ಸಜೆಷನ್ ತಗೋಬೇಕು, ಯಾವ ತರ ಒಂದು ಟ್ರೀಟ್ಮೆಂಟ್ಸ್ ಬೆಸ್ಟ್ ಅನ್ಸುತ್ತೆ? ಸೊ ಮೋಸ್ಟ್ ಈಸಿ ಪ್ರಾಬ್ಲಮ್ ಅಂತ ಹೇಳ್ತೀನಿ. ಫಸ್ಟ್ ಈಸಿ ಪ್ರಾಬ್ಲಮ್ಸ್ ಅನ್ನ ಮಾತಾಡೋಣ, ಅದ್ರ ಸೊಲ್ಯೂಷನ್ ಹೇಳ್ತೀನಿ. ಅದಾದ್ಮೇಲೆ ಕಾಂಪ್ಲಿಕೇಟೆಡ್, ಮೋಸ್ಟ್ ಕಾಂಪ್ಲಿಕೇಟೆಡ್ ಇಸ್ ಪಿಂಪಲ್ಸ್. ಅದರ್ವೈಸ್ ಏಜಿಂಗ್ ಸ್ಕಿನ್ ಅನ್ನ ಮ್ಯಾನೇಜ್ ಮಾಡಬಹುದು. ಡ್ರೈ ಸ್ಕಿನ್ ಅಥವಾ ಆಂಟಿ ಪಿಗ್ಮೆಂಟೇಷನ್ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬಹುದು. ಬಟ್ ಪಿಂಪಲ್ ಇಸ್ ವೆರಿ ವೆರಿ ಟ್ರಿಕಿ ಅಂತ ಹೇಳ್ತೀವಿ. ಸೊ ಯಾರಾದ್ರೂ ಬಿಸಿಲಿಗೆ ಜಸ್ಟ್ ಹೋಗಿ ಬಂದಿರ್ತಾರೆ, ಸಿಂಪಲ್ ಈಸಿ ವೇ ಟು ಅಂಡರ್ಸ್ಟ್ಯಾಂಡ್ ಅಂದ್ರೆ ಗೋವಾಗ್ ಹೋಗಿ ಬಂದ್ರೆ ಸನ್ಸ್ಕ್ರೀನ್ ಹಚ್ಚಲಿಲ್ಲ ಅಂದ್ರೆ ಅವರ ಕವರ್ಡ್ ಏರಿಯಾ ಅಂಡ್ ನಾನ್ ಕವರ್ಡ್ ಏರಿಯಾ ಸ್ಕಿನ್ ಟೋನ್ ಆಲ್ಮೋಸ್ಟ್ 2 ಶೇಡ್ಸ್ ಡಿಫ್ರೆನ್ಸ್ ಆಗಿರುತ್ತೆ. ಸೊ ಈ ರೀತಿ ಆದಾಗ ಇಮಿಡಿಯೇಟ್ಲಿ ಬಂದು ಡಿ ಟ್ಯಾನ್ ಟ್ರೀಟ್ಮೆಂಟ್ಸ್ ಅಂತ ಹೇಳ್ತೀವಿ, ಪಾಲಿಶಸ್ ಅಂತ ಹೇಳ್ತೀವಿ. ಮೇಲ್ಗಡೆ ಲೇಯರ್ ಏನ್ ಟ್ಯಾನ್ ಆಗಿದೆಯೋ ಅದನ್ನ ತೆಗಿಲಿಕ್ಕೆ ವಿ ಜಸ್ಟ್ ಡೂ ದ ಪಾಲಿಶಿಂಗ್. ಸೊ ಸ್ಕ್ರಬ್ಸ್ ಇರುತ್ತೆ, ಮಸಾಜ್ ಕ್ರೀಮ್ಸ್ ಇರುತ್ತೆ, ಮಾಯಶ್ಚರೈಸರ್ಸ್ ಇರುತ್ತೆ, ಪ್ಯಾಕ್ ಇರುತ್ತೆ. ಇದನ್ನ ಫುಲ್ ಬಾಡಿಗೆ ನಾವು ಮಸಾಜ್ ಮಾಡಿ ಅಥವಾ ಫೇಸಿಗೆ ಮಸಾಜ್ ಮಾಡಿ, ಅಂಡ್ ದ ಪ್ರೊಸೀಜರ್ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ ಇರುತ್ತೆ. ಮೇಲಿನ ಲೇಯರ್ ಟ್ಯಾನ್ ಅನ್ನ ತೆಗಿಯೋಕ್ಕೆ ಪಾಸಿಬಲ್ ಇರುತ್ತೆ. ಇದನ್ನ ನಾವು ಎಷ್ಟು ಬೇಗ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಬಿಕಾಸ್ ಈ ಲೇಯರ್ ಡ್ಯಾಮೇಜ್ ಆದ್ಮೇಲೆ ರಿಪೀಟೆಡ್ ಆಗಿ ಸೆಕೆಂಡ್ ಟೈಮ್ ಬಿಸಿಲಿಗೆ, ಥರ್ಡ್ ಟೈಮ್ ಬಿಸಿಲಿಗೆ, ಫೋರ್ತ್ ಟೈಮ್ ಬಿಸಿಲಿಗೆ ಎಕ್ಸ್ಪೋಜರ್ ಆಗ್ತಾ ಹೋದಂಗೆ ಇದೇ ಸ್ಕಿನ್ ಪಿಗ್ಮೆಂಟೇಷನ್ ಆಗುತ್ತೆ. ಸೊ ನೀವು ಮೇನ್ಲಿ ಯಾರ್ದಾದ್ರು ಸ್ಕಿನ್ ಪಿಗ್ಮೆಂಟೆಡ್ ಇದೆಯಾ ಇಲ್ವಾ ಅಂತ ಅಬ್ಸರ್ವ್ ಮಾಡಕ್ಕೆ ಈ ಏರಿಯಾ, ಜನರಲಿ ನೆಕ್ ಅಂಡ್ ಲೋವರ್ ಏರಿಯಾನ ಅಬ್ಸರ್ವ್ ಮಾಡಿದ್ರೆ ದಿಸ್ ಇಸ್ ದೇರ್ ಒರಿಜಿನಲ್ ಕಲರ್, ಬಿಕಾಸ್ ಅದು ಎಕ್ಸ್ಪೋಸ್ ಆಗಿರಲ್ಲ. ಬಟ್ ಫೇಸ್ ಕಲರ್ ಅಂಡ್ ನೆಕ್ ಕಲರ್ ಡಿಫ್ರೆಂಟ್ ಇದ್ರೆ ಯು ಕ್ಯಾನ್ ಮೇಕ್ ಔಟ್ ದಟ್ ಇಟ್ ಇಸ್ ಸನ್ ಎಕ್ಸ್ಪೋಜರ್. ಸೊ ಆ ಸಿಂಪಲ್ ಡಿ ಟ್ಯಾನ್ ಮಾಡಕ್ಕೆ ಬೇಸಿಕ್ ಡಿ ಟ್ಯಾನ್ ಪ್ರೊಸೀಜರ್, ಡಿ ಟ್ಯಾನ್ ಪ್ಯಾಕ್ಸ್ ಇರುತ್ತೆ, ಸ್ಕ್ರಬ್ಸ್ ಇರುತ್ತೆ ಅಂಡ್ ಲೈಟ್ನಿಂಗ್ ಪ್ಯಾಕ್ಸ್ ಇರುತ್ತೆ. ನಾವು ಪಿಗ್ಮೆಂಟೇಷನ್ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಬಟರ್ಫ್ಲೈ ತರ ಇಲ್ಲಿ ಮಾತ್ರ ಮಾರ್ಕ್ ಆಗಿರುತ್ತೆ, ನೋಸ್ ಮೇಲೆ ಮಾರ್ಕ್ ಆಗಿರುತ್ತೆ, ಐಬ್ರೋ ಇಲ್ಲಿ ಪೋರ್ಷನ್ ಅಲ್ಲಿ ಮಾರ್ಕ್ ಆಗಿರುತ್ತೆ. ಇದಕ್ಕೆ ಭಂಗ್ ಅಂತ ಹೇಳ್ತಾರೆ. ಸೊ ಇದು ಮೋಸ್ಟ್ಲಿ ಅರೌಂಡ್ 40-45 ಪ್ರೀ ಮೆನೋಪಾಸ್, ಪೆರಿಮೆನೋಪಾಸ್ ಅಥವಾ ಮೆನೋಪಾಸ್ ಅಲ್ಲಿ ಹಾಕೋದು ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಈ ರೀತಿ ಯಾರಾದ್ರೂ ಬಂದ್ರೆ ವಿ ಬ್ಯೂಟಿಫುಲಿ ಟ್ರೀಟ್ ದಿಸ್ ವಿತ್ ಕೆಮಿಕಲ್ ಪೀಲ್ಸ್. ಸೊ ಕೆಮಿಕಲ್ ಅನ್ನೋ ವರ್ಡ್ ಕೇಳಿದ ತಕ್ಷಣ ತುಂಬಾ ಜನ ಭಯ ಪಡ್ತಾರೆ, ಏನಾದ್ರೂ ಆಗುತ್ತಾ, ಇಸ್ ಇಟ್ ವೆರಿ ಸ್ಟ್ರಾಂಗ್ ಅಂತ. ಎಸ್, ಬಟ್ ಕೆಮಿಕಲ್ ಪೀಲ್ಸ್ ಅಂತ ದಿಸ್ ಇಸ್ ಡಿಸೈನ್ಡ್ ಫಾರ್ ದ ಸ್ಕಿನ್.
ಸೊ ಯಾರ ಸ್ಕಿನ್ನಿಗೆ ಯಾವ ರೀತಿ ಪೀಲ್ಸ್ ಬೇಕೋ ಅದನ್ನ ಯೂಸ್ ಮಾಡಿಬಿಟ್ಟು ಈ ಭಂಗನ್ನ ಕಡಿಮೆ ಮಾಡೋಕ್ಕೆ ಪಾಸಿಬಲ್ ಇರುತ್ತೆ. ಅಫ್ಕೋರ್ಸ್ ಒಂದೇ ಸರ್ತಿ ಅಂತೂ ಮಾಡಿ ಕರೆಕ್ಷನ್ ಮಾಡೋಕ್ಕೆ ಪಾಸಿಬಲ್ ಇಲ್ಲ. ಅರೌಂಡ್ ಮಂತ್ಲಿ ಒನ್ಸ್ ರಿಪೀಟೆಡ್ ಆಗಿ ಬಂದು ಮಾಡಿಸ್ಕೊಂಡ್ರೆ ಈ ಭಂಗ್ ಅನ್ನೋ ಪ್ರಾಬ್ಲಮ್ ಏನಿದೆ ದಿಸ್ ಇಸ್ ಪಾಸಿಬಲ್ ಟು ಕ್ಯೂರ್. ಅರೌಂಡ್ ದಿಸ್ ಇಸ್ ದ ಪಿಗ್ಮೆಂಟೇಷನ್ಗೆ ಟ್ರೀಟ್ಮೆಂಟ್. ಸೆಕೆಂಡ್ ಪ್ರಾಬ್ಲಮ್ ಏನು ಅಂದರೆ ಏಜಿಂಗ್. ಸೊ ನಾನು ಜಸ್ಟ್ 35 ಆಗಿದ್ದೀನಿ, 36 ಆಗಿದ್ದೀನಿ, ನನಗೆ ಆಲ್ರೆಡಿ ರಿಂಕಲ್ಸ್ ಆ್ಯಂಡ್ ಫೈನ್ ಲೈನ್ಸ್ ಬರ್ತಾ ಇದೆ, ಸ್ಕಿನ್ ಸ್ಯಾಗಿಂಗ್ ಆಗಿದೆ ಅಂತ. ಮೋಸ್ಟ್ಲಿ ದಿಸ್ ಇಸ್ ಬಿಕಾಸ್ ಆಫ್ ಎಕ್ಸ್ಟ್ರೀಮ್ ಸ್ಟ್ರೆಸ್, ಲ್ಯಾಕ್ ಆಫ್ ಸ್ಲೀಪ್, ನಿದ್ದೆ ಮಾಡಲಾರ್ದೆ ಡಾರ್ಕ್ ಸರ್ಕಲ್ ಆಗೋದು, ಸ್ಯಾಗಿಂಗ್ ಆಗೋದು. ಆ್ಯಂಡ್ ಅನದರ್ ಥಿಂಗ್ ಅವರ ನ್ಯೂಟ್ರಿಷನ್ ಸರಿ ಇಲ್ಲ ಅಂದರೆ, ಸೊ ಪ್ರೋಟೀನ್ ಕಂಟೆಂಟ್ ಸರಿಯಾಗಿ ತೊಗೊಂಡಿಲ್ಲ, ಕೊಲಾಜನ್ ಕಂಟೆಂಟ್ ಸರಿಯಾಗಿ ಅವರ ಬಾಡಿಯಲ್ಲಿ ಸಿಕ್ರೀಟ್ ಆಗಲಿಲ್ಲ ಅಂದರೆ ಸ್ಕಿನ್ ಸ್ಯಾಗಿಂಗ್ ಆಗೋದು ಸಹಜ. ಸೊ ಡೆಫಿನೆಟ್ಲಿ ಇಂಥವ್ರಿಗೆ ಆ್ಯಂಟಿ ಏಜಿಂಗ್ ಟ್ರೀಟ್ಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಈಗ ನಮ್ಮ ದೇಹ ವೆನ್ ವಿ ಎಕ್ಸಸೈಸ್ ನಮ್ಮ ಬಾಡಿ ಯಂಗ್ ಆಗಿರುತ್ತೆ. ನಾವು ಎಷ್ಟು ಎಕ್ಸಸೈಸ್ ಮಾಡ್ತೀವೋ ಅಷ್ಟು ನಮ್ಮ ಸ್ಕಿನ್ ಯಂಗ್ ಆಗಿರುತ್ತೆ. ಅದೇ ರೀತಿ ಫೇಸಿಗೆ ಕೂಡ ನಾವು ಎಕ್ಸಸೈಸ್ ಮಾಡಬಹುದು. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫೇಸ್ ಮೂವ್ಮೆಂಟ್ಸ್ ಇರುತ್ತೆ, ಮಸಾಜಸ್ ಇರುತ್ತೆ, ಸೀರಮ್ಸ್ ಇರುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ವಿ ಕ್ಯಾನ್ ಕರೆಕ್ಟ್ ದ ಏಜಿಂಗ್. ಸೊ ಕೆಲವು ಮಷೀನ್ಸ್ ಇದೆ, RF ಅಂತ ಹೇಳ್ತೀವಿ, ರೇಡಿಯೋ ಫ್ರೀಕ್ವೆನ್ಸಿ. ಈ ಪರ್ಟಿಕ್ಯುಲರ್ ಮಷೀನನ್ನು ಸ್ಕಿನ್ನಿಗೆ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಮಸಲ್ಸನ್ನು ಎಕ್ಸಸೈಸ್ ಮಾಡುತ್ತೆ, ಅದು ಟೈಟನ್ ಮಾಡುತ್ತೆ ವಿತ್ ದ ಹೆಲ್ಪ್ ಆಫ್ ರೇಡಿಯೋ ಫ್ರೀಕ್ವೆನ್ಸಿ. ಇನ್ನೊಂದು ಮಷೀನ್ ಇದೆ ಗ್ಯಾಲ್ವ್ಯಾನಿಕ್ ಅಂತ, ಅದು ಕೂಡ ಯೂಸ್ ಮಾಡಿದಾಗ ಮಷೀನ್ಸಿಂದ ಫೇಸನ್ನು ಟೈಟನ್ ಮಾಡೋಕ್ಕೆ ಅಬ್ಸಲ್ಯೂಟ್ಲಿ ಪಾಸಿಬಲ್ ಇದೆ. ಸೊ ಮಷೀನ್ಸ್, ಸೀರಮ್ಸ್, ಪ್ರಾಪರ್ ಹೋಮ್ ಕೇರ್, ಪ್ರಾಪರ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಏಜಿಂಗ್ ಕೂಡ ನಾವು ಕರೆಕ್ಟ್ ಮಾಡೋಕ್ಕೆ ಪಾಸಿಬಲ್ ಇದೆ. ಇವಾಗ ಹೇಳಿದ್ರಿ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ, ಬಟ್ ಕೊಟ್ಟಿದ ನಂತರ ಹೇಗೆ ಡಯಟಿಂಗ್ ಪ್ಲಾನ್ ಹೇಗಿರುತ್ತೆ? ಇವಾಗ ಟ್ರೀಟ್ಮೆಂಟ್ ತೊಗೊಂಡಿದ ತಕ್ಷಣ ಹೇಗೆ ಫುಡ್ಡು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವೇನು ಪ್ರೋಟೀನ್ ತೊಗೊತೀವಿ ಸ್ಕಿನ್ ಮೇಲೆ ಈಸಿಯಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ, ಅದು ಯಾವ ರೀತಿ ಇರಬೇಕು? ಇವಾಗ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಯಾವ ರೀತಿ ಪ್ರೊಸೀಜರ್ ಇರುತ್ತೆ? ಕರೆಕ್ಟ್. ಒಂದು ಡಯಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯಾರಿಗೆ ಸ್ಕಿನ್ ಲೈಟ್ನಿಂಗ್ ಬೇಕು, ಯಾರಿಗೆ ಕಲರ್ ಇಂಪ್ರೂವ್ ಆಗಬೇಕು ನ್ಯಾಚುರಲಿ ಅಂತ ಅಂದರೆ ಒಳಗಡೆಯಿಂದ ನಾವು ಕರೆಕ್ಷನ್, ನಮ್ಮ ಗಟ್ ಹೆಲ್ತ್ ಅಂತ ಹೇಳ್ತೀವಿ ಅಥವಾ ನಮ್ಮ ಲಿವರ್ ಹೆಲ್ತ್ ಅಂತ ಏನು ಹೇಳ್ತೀವಿ, that is very very important. So antioxidants, vitamin C, vitamin A rich foods ಏನೇನಿರುತ್ತೋ ಅದನ್ನ ತಿನ್ನೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. I'll give you examples. ಸ್ಕಿನ್ ಬೆಳ್ಳಗಿರಬೇಕು, ಲೈಟನ್ ಆಗಬೇಕು ಅಂತಂದ್ರೆ ಕ್ಯಾರೆಟ್ ಜ್ಯೂಸ್, ಟೊಮ್ಯಾಟೊ ಜ್ಯೂಸ್, ಬೀಟ್ರೂಟ್ ಜ್ಯೂಸ್, ದೀಸ್ 3 ಥಿಂಗ್ಸ್ ಕಾಂಬಿನೇಷನ್ ನೀವು ಸೂಪ್ ಮಾಡ್ಕೊಂಡು ಕುಡಿಬಹುದು, ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು, ಹಾಗೆ ಹಸಿದು ತಿನ್ನಬಹುದು. ಬಟ್ ಟೂ ಮಚ್ ಆಫ್ ನಾಟ್ ಜಸ್ಟ್ 1-2 ಪೀಸ್ ತಿಂದು ಯಾಕೆ ನಾನು ಬೆಳ್ಳಗಾಗಿಲ್ಲ ಅಂತ ಅಲ್ಲ, ಫಾರ್ ಅ ರಿಪೀಟೆಡ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಕ್ಯಾರೆಟ್ಸ್, beetroots and tomato is very very good. vitamin A ಇರುತ್ತೆ ಇದರಲ್ಲಿ, ವೆರಿ ವೆರಿ ರಿಚ್ ಫಾರ್ ದ ಸ್ಕಿನ್. ಏಜಿಂಗ್ ಇದೆ ಅಂದರೆ ವಯಸ್ಸಾಗ್ತಾ ಇದೆ ಅಂದರೆ ವಿಟಮಿನ್ C ಇಸ್ ವೆರಿ ವೆರಿ ಗುಡ್. ವಿಟಮಿನ್ E ಇರುತ್ತೆ ವಿಚ್ ಇಸ್ ಪಾಸಿಬಲ್ ಇನ್ ಟ್ಯಾಬ್ಲೆಟ್ಸ್, ಬಟ್ ವಿಟಮಿನ್ C ಬೇಕಂದ್ರೆ ಲೆಮನ್ ಜ್ಯೂಸ್. ನಾವು ಎಷ್ಟು ಲೆಮನ್ ಜ್ಯೂಸ್ ಕುಡಿತೀವೋ, ಆರೆಂಜ್ ಜ್ಯೂಸ್, ಮೊಸಂಬಿ ಜ್ಯೂಸ್, ಈ 3 ಕಾಂಬಿನೇಷನ್ ಅನ್ನು ಆಲ್ಮೋಸ್ಟ್ ಲೈಕ್ ಯು ಕ್ಯಾನ್ ಸೇ ಎವ್ರಿ ಡೇ ತೊಗೊಂಡ್ರೆ ಕೂಡ ಸ್ಕಿನ್ ಕೊಲಾಜನ್ ಯಂಗ್ ಆಗಿರುತ್ತೆ. ಸ್ಕಿನ್ ಕೊಲಾಜನ್ ಅಂಡ್ ಎಲಾಸ್ಟಿನ್ ಅನ್ನೋ 2 ಕಂಟೆಂಟ್ ನಮ್ಮ ಸ್ಕಿನ್ನಲ್ಲಿ ನಮ್ಮ ಸಾಫ್ಟ್ನೆಸ್, ಈಗ ಮಗು ಇರುತ್ತಲ್ಲ ಅದ್ರ ಸ್ಕಿನ್ ತುಂಬ ಸಾಫ್ಟ್ ಇರುತ್ತೆ, ವಿಚ್ ಇಸ್ ಟೂ ಮಚ್ ಆಫ್ ಕೊಲಾಜನ್ ಅಂಡ್ ಎಲಾಸ್ಟಿನ್ ಇರುತ್ತೆ. ಬರ್ತಾ ಬರ್ತಾ ಏನಾಗುತ್ತೆ ವಿತ್ ಏಜ್ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು ಲೆಮನ್ ಜ್ಯೂಸ್ ಎಷ್ಟು ಕುಡಿತೀವೋ ಆ ವಿಟಮಿನ್ C ಇಂದ ನಮ್ಮ ಸ್ಕಿನ್ ವೆರಿ ಬ್ಯೂಟಿಫುಲಿ ಕೊಲಾಜನ್ ಅಂಡ್ ಎಲಾಸ್ಟಿನ್ ಆಗುತ್ತೆ. ಅದೇ ರೀತಿ ಯಾರಿಗಾದ್ರೂ ಪಿಂಪಲ್ಸ್ ಇದೆ ಅಂದರೆ ವಿ ಶುಡ್ ಟೋಟಲಿ ಆಸ್ಕ್ ದೆಮ್ ಟು ಅವಾಯ್ಡ್ ಆಯಿಲ್, ಬಿಕಾಸ್ ಆಯಿಲಿ ಸ್ಕಿನ್ ಆಲ್ರೆಡಿ ಇದೆ ಅವ್ರದ್ದು. ಸೊ ನಾವು ಅವರ ಸ್ಕಿನ್ನನ್ನು ಡ್ರೈ ಮಾಡೋಕೆ ಏನೇನು ಬೇಕೋ ಅದನ್ನು ಯೂಸ್ ಮಾಡಬೇಕು. ಅವರು ಹೋಮ್ ಕೇರ್ ಕೂಡ ಸನ್ಸ್ಕ್ರೀನ್ ಆಗಿರಲಿ, ನೈಟ್ ಕ್ರೀಮ್ಸ್ ಆಗಿರಲಿ, ಡೇ ಕ್ರೀಮ್ಸ್ ಆಗಿರಲಿ, ಕ್ರೀಮ್ಸನ್ನು ಯೂಸ್ ಮಾಡಬಾರ್ದು, ಜೆಲ್ಸನ್ನು ಯೂಸ್ ಮಾಡ್ಬೋದು. ಫೇಸ್ ವಾಶ್ ಕೂಡ ಜೆಲ್ ಬರುತ್ತೆ, ನೈಟ್ ಕ್ರೀಮ್ಸು ಜೆಲ್ ಬರುತ್ತೆ, ಎವ್ರಿಥಿಂಗ್ ಜೆಲ್ ಬೇಸ್ಡ್ ಬರುತ್ತೆ. ಸೊ ಆಯಿಲಿ ಸ್ಕಿನ್ ಅವರಿಗೆ ಅದನ್ನು ಯೂಸ್ ಮಾಡ್ತೀವಿ. ಅದೇ ಏಜಿಂಗ್ ಸ್ಕಿನ್ ಅವರಿಗೆ ಆಯಿಲ್ ಬೇಸ್ಡ್ ಸೀರಮ್ಸ್, ಕ್ರೀಮ್ಸ್ ಜಾಸ್ತಿ ಕೊಡಬೇಕು. ಸೊ ಆಹಾರ ಅಂತ ಬಂದರೆ ಲಾಟ್ಸ್ ಆಫ್ ಫ್ರೂಟ್ಸ್, ಲಾಟ್ಸ್ ಆಫ್ ವೆಜಿಟೇಬಲ್ಸ್. ನೀವು ಎಷ್ಟು ಪಪಾಯ ತಿಂತೀರಾ ಅಷ್ಟು ನಮ್ಮ ಸ್ಕಿನ್ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಎಷ್ಟು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಲೋಡ್ಸ್ ಆಫ್ ದೆಮ್, ಲಾಟ್ಸ್ ಆಫ್ ವಾಟರ್ ವೆನ್ ವಿ ಸ್ಟಾರ್ಟ್ ಡ್ರಿಂಕಿಂಗ್. ಆಲ್ಮೋಸ್ಟ್ ನಾವು ರೆಗ್ಯುಲರ್ಲಿ ತಿಂತಾ ಬಂದರೆ 40-45 ಡೇಸಲ್ಲೇ ನಮಗೆ ಸ್ಕಿನ್ ಚೇಂಜಸ್ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್, ಅಬ್ಸಲ್ಯೂಟ್ಲಿ.